ಮಾನ್ಯ ಅಧ್ಯಕ್ಷರೇ, ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ. ನಾವು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ. ಬಜೆಟ್ ಮಂಡಿಸೋದು ಯಾಕೆ? ಇಡೀ ವರ್ಷಕ್ಕೆ ರಿಸಿಪ್ಟ್ಸ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ. ಏನೇನು ಖರ್ಚು ಮಾಡಿರ್ತೀವಿ, ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿರ್ತೀವಿ. ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 55 ಸಾವಿರ ಕೋಟಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಜುಲೈ ಎಂಡ್ವರೆಗೆ 96 ಸಾವಿರ ಕೋಟಿ. 96 ಸಾವಿರ ಕೋಟಿ ದುಡ್ಡು ಇಲ್ಲದ ಸರ್ಕಾರ ಖರ್ಚು ಮಾಡೋಕ್ಕಾಯ್ತಿತ್ತ? ಶಕ್ತಿ ಯೋಜನೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಕಳೆದ ತಿಂಗಳಲ್ಲ 500 ಕೋಟಿ ಮಹಿಳೆಯರು 500ನೇ ಕೋಟಿ ಟಿಕೆಟ್ ಹಂಚ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹಂಚಿದ್ರು. ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು. ನಿಮ್ಗೆ ಗೊತ್ತಾದ್ರೆ ಇಂದ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ ನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2013-14ರಲ್ಲಿ 1,01,000 ಕೋಟಿ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್. ಇವತ್ತು 2,04,000 ಕೋಟಿ. 2,04,000 ಕೋಟಿ. ಇದು ಹೆಂಗ ಸಾಧ್ಯ? ಇದು ಅಭಿವೃದ್ಧಿ ಆಗದೇ ಇರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ ಸಾಧ್ಯನಾ? 2,04,000 ಕೋಟಿ. ವಿ ಆರ್ ನಂಬರ್ 1 in the country so far as the per capita income is concerned. ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟು ರೇಟ್ ಇದೆಯಲ್ಲ 23% ಹೆಚ್ಚಾಯಿತು. ಬೆಂಗಳೂರಿನಲ್ಲಿ 23% ಜಾಸ್ತಿ ಆಯಿತು. ಹುಬ್ಳಿ ಧಾರವಾಡದಲ್ಲಿ 21% ಜಾಸ್ತಿ ಆಯಿತು. ಹೆಂಗ್ ಸಾಧ್ಯ? ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನಪ್ಪ ಸುರೇಶ್ ಗೌಡ, ಹೆಂಗ ಸಾಧ್ಯ ಆಗ್ತದೆ? ಇದು ನಾನು ಹೇಳೋದಲ್ಲ, ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್ 2,04,000 ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ. ನಾನು ಹೇಳೋದಲ್ಲ. ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವ್ರು ಏನು ತಿಳ್ಕೊಬಿಟ್ಟಿದ್ದಾರೆ? ಭಾಳ ಜನ ಮಾನ್ಯ ಸದಸ್ಯರುಗಳು
ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳೆಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಜಾಸ್ತಿ ಆಯ್ತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗ್ಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯ್ತು. ಪ್ರತಿ ಮನೆ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000ದಿಂದ 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಲ್ವಾ ಇದು? ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned? ಹೆಂಗ್ ಸಾಧ್ಯ ಆಗಕ್ಕೆ ಸಾಧ್ಯ ಆಗ್ತದೆ?